ಆನಂದನಗರ್ ಕಾಲೋನಿಯಲ್ಲಿರುವ ಸತ್ಯವತಿ ಮನೆಗೆ ಸುಮಿತ್ರಾ ಶ್ಯಾಮಲ ಬಂದ್ರು. ಏನು ಇಲ್ಲಿಗೆ ಬಂದಿದ್ದೀರಾ? ನಿನ್ನ ಕೇರಳ ಸೊಸೆನ ನೋಡಕ್ಕೆ ಬಂದು ಸತ್ಯ. ಹೌದು ಸತ್ಯ, ನಿನ್ನ ಕೇರಳ ಸೊಸೆ ಹೇಗಿದ್ದಾಳೆ? ಕೇರಳ ಸೊಸೆ ಹೇಗೇನೆ ಇರ್ತಾಳೆ, ನಮ್ಮ ರೀತಿನೇ ಇರ್ತಾಳೆ. ಏನು ನಮ್ಮ ಮೂವರಿಗಿಂತ ಚೆನ್ನಾಗಿರ್ತಾಳೆ. ನಿನ್ನ ಕೇರಳ ಸೊಸೆ ಜೊತೆ ಸ್ವಲ್ಪ ಟೀ ಹಾಕಿ ಕೊಡಕ್ ಕೇಳು ಸತ್ಯ. ಇವತ್ತಾಗಲ್ಲಪ್ಪ, ಇನ್ನೊಂದಿನ ಬನ್ನಿ ಆವಾಗ ಹೇಳ್ತೀನಿ. ಇನ್ನೊಂದಿನ ಟೀ ಮಾತ್ರ ಅಲ್ಲ, ಮಧ್ಯಾಹ್ನ ಲಂಚ್ ಕೂಡ ಮಾಡಕ್ ಹೇಳ್ತೀನಿ. ಇಲ್ಲ ಸತ್ಯ, ಅದೆಲ್ಲ ಆಗೋದಿಲ್ಲ. ಇವತ್ ಬಂದಿದೀವಿ ಅಲ್ವಾ, ನಿನ್ ಸೊಸೆ ಜೊತೆ ಒಂದ್ ಟೀ ಮಾಡಿ ಕೊಡಕ್ ಕೇಳು. ಹಾಗೇನೆ ನಾವ್ಯಾರು, ನಾವಿಬ್ರು ನಿನಗೆ ಎಷ್ಟು ಮುಖ್ಯ ಅಂತ ಕೂಡ ಹೇಳ್ಬೇಕು. ನಾನ್ ಹೇಳದ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನನ್ ಮಗ ಇವತ್ತು ಆಫೀಸಿಗೆ ಹೋಗಿಲ್ಲ, ಮನೇಲಿದ್ದಾನೆ. ಈ ಸಮಯದಲ್ಲಿ ನಾನೋಗಿ ಅವಳನ್ನ ಕರೆದು ಟೀ ಹಾಕು ಅಂತ ಹೇಳಿದ್ರೆ ಚೆನ್ನಾಗಿರುತ್ತಾ? ಆಮೇಲೆ ಮಗ ಕೂಡ ನನ್ ಮೇಲೆ ಬೇಜಾರ್ ಮಾಡ್ಕೋತಾನೆ. ಹೀಗೆ ಸತ್ಯವತಿ ಚಿಂತೆಯಿಂದ ಹೇಳಿದಾಗ ಸುಮಿತ್ರಾ ಅದನ್ನ ಗಮನಿಸಿದ್ಲು. ಸರಿ ಬಾ ಶ್ಯಾಮಲ, ನಮ್ ಸತ್ಯವತಿ ಇಷ್ಟು ಚಿಂತೆ ಮಾಡಿದ್ನ ನಾವು ಇದುವರೆಗೂ ನೋಡ್ಲೇ ಇಲ್ಲ. ಅವಳು ನಿಜಾನೇ ಹೇಳ್ತಿದ್ದಾಳೆ. ಮದ್ವೆ ಆದ್ಮೇಲೆ ಅವಳ ಮಗ ಅಭಿರಾಮ್ ಬದ್ಲಾಗ್ಬೋದಲ್ವಾ? ಹೌದು ಸುಮಿತ್ರಾ, ನಮ್ಮ ಮಕ್ಳು ಕೂಡ ಮದ್ವೆಗೆ ನಂತರ ಬದ್ಲಾಗಿಲ್ವಾ? ಹಾಗೇನೆ ಸತ್ಯವತಿ ಮಗ ಕೂಡ ಮದ್ವೆ ನಂತರ ಬದ್ಲಾಗಿರ್ಬೋದು. ಇನ್ನೊಂದ್ಸಲ ಸತ್ಯವತಿ ಕರೆದಾಗ ಬರೋಣ, ಅವಳ ಕೇರಳ ಸೊಸೆನ ನೋಡ್ಲಿಕ್ಕೋಸ್ಕರ. ಹಾಗೆ ಹೇಳಿ ಅವರಿಬ್ಬರು ಅಲ್ಲಿಂದ ಹೊರಟೋದ್ರು. ಆ ನಂತರ ಸತ್ಯವತಿ ಅವಳ ಸೊಸೆ ಆಮನಿಯನ್ನು ಕರೆದ್ಲು. ಆಮನಿ ಬಂದ್ಲು. ಅಯ್ಯೋ ಅತ್ತೆ, ನಿಮ್ ಮಗನ ಅವ್ರ ಮುಂದೆ ಯಾಕೆ ಕೆಟ್ಟವರಾಗಿ ಮಾಡ್ಬಿಟ್ರಿ? ಬೇಕು ಅಂತಾನೆ ಹಾಗೆ ಮಾಡಿದಮ್ಮ. ಸುಮಿತ್ರಾ ಶ್ಯಾಮಲ ನನ್ನ ಗೆಳತಿಯರು. ಅವರು ತಿನ್ನಕ್ಕೆ ಆರಂಭಿಸಿದ್ರೆ ಹಾಗೇನೆ ಇವಾಗ ಬಂದು ಟೀ ಅಂತ ಕೇಳಿದ್ರಲ್ವಾ, ಸರಿ ಅಂತ ನೀನು ಟೀ ಹಾಕಿ ಕೊಟ್ರೆ ಟೀ ತುಂಬಾ ಚೆನ್ನಾಗಿದೆ ಅಂತ ನಿನ್ನ ಹೊಗಳ್ತಾರೆ. ಹೊಗಳಿದ್ರೆ ಒಳ್ಳೇದು ತಾನೆ ಅತ್ತೆ. ಟೀ ಕುಡ್ದು ಆಮೇಲೆ ಇಲ್ಲಿಂದ ಹೊರಟೋಗ್ತಾರೆ. ಇಲ್ಲಮ್ಮ, ಅವರು ಟೀ ಕುಡ್ದು ಹಾಗೆಲ್ಲ ಹೊರಟು ಹೋಗೋದಿಲ್ಲ. ಟೀ ಕುಡ್ದಾದ್ಮೇಲೆ ಟಿಫಿನ್ ಮಾಡು ಅಂತ ಮಾತಾಡ್ಕೊಂಡು ಇಲ್ಲೇ ಕೂತಿರ್ತಾರೆ. ಅವಾಗ ನೀನು ನಿನಗ್ ಗೊತ್ತಿರುವ ಕೇರಳ ಪುಟ್ಟನ್ನ ಮಾಡಿ ಕೊಡ್ತೀಯಾ? ಕೇರಳ ಪುಟ್ಟು ಚೆನ್ನಾಗಿದೆ ಅಂತ ತಿಂತಾರೆ. ಆಮೇಲೆ ಅವರಿಬ್ರು ಅವ್ರ ಮನೆಗೆ ಹೋಗಲ್ವಾ ಅತ್ತೆ? ಇಲ್ಲಮ್ಮ, ಹೋಗೋದಿಲ್ಲ. ಆಮೇಲೆ ಕೂಡ ನಮ್ಮನೆಯಲ್ಲೇ ಇರ್ತಾರೆ. ಏನಾದ್ರೂ ಒಂದು ವಿಷಯದ ಬಗ್ಗೆ ಮಾತಾಡಿ ನಮ್ಮ ಮನೆಯಲ್ಲೇ ಇದ್ದು ಮಧ್ಯಾಹ್ನ ಊಟ ಕೂಡ ಕೇಳ್ತಾರೆ. ಓಹೋ, ಮಧ್ಯಾಹ್ನ ಊಟ ಮಾಡ್ಕೊಂಡೇ ಹೋಗೋದಾ? ಅಯ್ಯೋ ಸೊಸೆ, ಆವಾಗ ಕೂಡ ಹೋಗೋದಿಲ್ಲ. ಒಬ್ರು ಸೋಫಾದಲ್ಲೇ, ಇನ್ನೊಬ್ರು ನನ್ನ ಕಟ್ಲಲ್ಲಿ ಮಲ್ಕೊಂಡು ಆರಾಮವಾಗಿ ನಿದ್ರೆ ಮಾಡ್ತಾರೆ. 4 ಗಂಟೆ ತನಕ ನಿದ್ರೆ ಮಾಡಿ ಆಮೇಲೆ ಎದ್ದು ಹೋಗ್ತಾರೆ ಅತ್ತೆ. ಸಂಜೆ ಎದ್ದೊಳ್ತಾರೆ, ಸ್ನ್ಯಾಕ್ಸ್ ಕೇಳ್ತಾರೆ, ಟೀ ಅಂತ ಕೇಳ್ತಾರೆ. ಸರಿ ಅತ್ತೆ, ಅವ್ರ ಬಗ್ಗೆ ಹೇಳ್ಬೇಡಿ, ನನಗೆ ಎಲ್ಲ ಅರ್ಥ ಆಯ್ತು. ನಮ್ಮ ಮನೆಗ್ ಬರೋ ನಿಮ್ಮ ಗೆಳತಿಯರು ರಾತ್ರಿ ಡಿನ್ನರ್ ತಿಂದೇ ಹೋಗೋದು ಅಲ್ವತ್ತೆ? ಅದಕ್ಕೇನೆ ಅಮ್ಮ, ಅವ್ರ ಮುಂದೆ ಅಭಿರಾಮ್ನ ಕೆಟ್ಟವನಾಗಿ ತೋರಿಸ್ಬಿಟ್ಟೆ. ಸರಿ ಅತ್ತೆ, ನೀವು ಮಾಡಿದ್ದು ಒಳ್ಳೇದೇ ಆಯ್ತು. ನಿಮ್ಮ ಮಗನ್ನ ಅವ್ರ ಮುಂದೆ ಎಷ್ಟು ಕೆಟ್ಟವರಾಗಿ ಬೇಕಾದ್ರೂ ತೋರಿಸಿ, ಆದ್ರೆ ಅವರು ಯಾವಾಗ್ಲೂ ನಮ್ಮ ಮನೆಗ್ ಮಾತ್ರ ಬರಬಾರ್ದು. ಸರಿ ಅಮ್ಮ, ಹಾಗೇನೆ ಮಾಡ್ತೀನಿ. ಅಂಜಲಿ ರಾತ್ರಿಯಿಂದ ಏನೂ ತಿನ್ಲಿಲ್ಲ, ಬೇಜಾರಲ್ಲಿ ಕೂತಿದ್ದಾಳೆ. ರೂಮಲ್ಲಿ ಒಬ್ಳೇ ಇದ್ದಾಳೆ. ನೀನ್ ಹೋಗಿ ಅವಳಿಗೇನ್ ಬೇಕು ಅಂತ ಕೇಳ್ಕೊಂಡ್ ಮಾಡಮ್ಮ. ಸರಿ ಅತ್ತೆ, ಇವಾಗ್ಲೇ ಹೋಗಿ ಏನ್ ಬೇಕು ಅಂತ ಕೇಳ್ತೀನಿ. ಹಾಗೆ ಹೇಳಿ ಹೊರಗ್ ಬಂದ್ಲು. ಅಂಜಲಿ ತುಂಬಾ ದುಃಖದಿಂದ ಗಿಡಗಳ ಮಧ್ಯೆ ನಿಂತಿರುವುದನ್ನು ನೋಡಿದ್ಲು. ಅಂಜಲಿ ಆಮನಿಯ ನಾದ್ನಿ, ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಕೈ ತುಂಬಾ ಹಣ ಕೂಡ ಬರ್ತಾ ಇತ್ತು. ಆದ್ರೆ ಅವಳು ದಪ್ಪವಾಗಿರುವ ಕಾರಣ ಅವಳ ಮುಖದಲ್ಲಿ ಸಂತೋಷವಿಲ್ಲ. ಏನಾಯ್ತು ಅಂಜಲಿ, ಯಾಕೆ ಒಂಥರ ಇದ್ದೀಯಾ? ಇಷ್ಟು ದಪ್ಪ ಆಗಿದ್ರೆ ನಾನ್ ಚಿಂತೆ ಮಾಡದೆ ಇನ್ನೇನತಿಗೆ ಮಾಡೋದು? ನೀನು ಈಗೇನೆ ಚಿಂತೆ ಮಾಡ್ಕೊಂಡಿದ್ರೆ ಸಪೂರ ಆಗ್ತೀಯಾ? ಜಿಮ್ಮಿಗೆ ಹೋಗೋಣ ಅಂದ್ರೆ ನನ್ನಿಂದ ಆಗ್ತಾ ಇಲ್ಲ. ಅದಕ್ಕೆ ಹೀಗೆ ವಾಕಿಂಗ್ ಮಾಡ್ತಿದ್ದೀನಿ. ತುಂಬಾ ಹೊತ್ತು ವಾಕಿಂಗ್ ಕೂಡ ಮಾಡಕ್ ಆಗ್ತಾ ಇಲ್ಲ. ನನಗೆ ಸುಸ್ತಾಗ್ತಿದೆ. ನನ್ನ ಮದ್ವೆ ಮಾಡ್ಕೊಳಕ್ಕೂ ಯಾರು ಮುಂದೆ ಬರ್ತಾ ಇಲ್ಲ. ಅದು ಮಾತ್ರ ಅಲ್ಲದೆ ರಸ್ತೆಯಲ್ಲಿ ನಾನು ನಡ್ಕೊಂಡು ಹೋಗುವಾಗ ನನ್ನ ನೋಡಿ ಜನರೆಲ್ಲ ತಮಾಷೆ ಮಾಡ್ತಾರೆ. ಕೆಲವರು ನನ್ನ ನೋಡಿ ಅಕ್ಕಿ ಮೂಟೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಹಂದಿ ಹೋಗ್ತಾ ಇದೆ, ಹಂದಿ ಅಲ್ಲನೋ ಕಾಡಂದಿ ಅಂತಾರೆ. ಹಾಗೆ ಹೇಳಿ ಅಂಜಲಿ ಕಣ್ಣೀರಾಕಿದ್ಲು. ಅದನ್ನು ನೋಡಿ ಆಮನಿ ಕೂಡ ಚಿಂತೆ ಮಾಡಿದ್ಲು. ನಾನ್ ಮಾತ್ರ ಅಲ್ಲ ಅತ್ತಿಗೆ, ನನ್ ಜೊತೆ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡೋರು ಎಲ್ಲ ಅವರು ಒತ್ತೊತ್ತಿಗೆ ಅವರಿಗೆ ಏನ್ ಬೇಕು ಅದನ್ನೆಲ್ಲ ತಿಂತಾರೆ. ಪಿಜ್ಜಾ, ಬರ್ಗರ್, ಕಚೋರಿ, ಸಮೋಸ, ಕೇಕ್, ಐಸ್ ಕ್ರೀಮ್ ಅಂತೆಲ್ಲ ತಿಂತಾರೆ. ಹೀಗೆ ತಿನ್ನೋರೆಲ್ಲ ನನ್ ರೀತಿ ದಪ್ಪಾಗಿರ್ತಾರೆ. ಇನ್ನು ಕೆಲವರು ಅನಾರೋಗ್ಯದಲ್ಲಿರ್ತಾರೆ. ಅದಕ್ಕೇನೆ ಹೇಳೋದಂಜಲಿ, ಕೇರಳ ಸ್ಪೆಷಲ್ ಪುಟ್ಟುನ ತಿಂದ್ರೆ ಈ ರೀತಿ ಪ್ರಾಬ್ಲಮ್ ಬರಲ್ಲ.
ಬೆಳಿಗ್ಗೆ ಟಿಫಿನ್ ಆಗಿ ತಗೊಂಡೋಗ್ಬೋದು, ಇಲ್ಲಾಂದ್ರೆ ಸಂಜೆ ಬಂದು ಸ್ನಾಕ್ಸ್ ಆಗಿ ಕೂಡ ತಿನ್ಬೋದು. ನಾನ್ ಹೇಳೋದ್ ನಿಜ ಅಂಜಲಿ, ನನ್ ಮಾತ್ನ ನಂಬು. ನಾನು ಇಷ್ಟು ಸಣ್ಣವಾಗಿ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಕೇರಳ ಸ್ಪೆಷಲ್ ಪುಟ್ಟು. ಸರಿ ಅತ್ತಿಗೆ, ನೀವು ಇಷ್ಟು ಹೇಳ್ತೀರಾ ಅಂದ್ರೆ ನನಗೂ ಕೂಡ ಕೇರಳ ಸ್ಪೆಷಲ್ ಪುಟ್ನ ಮಾಡಿಕೊಡಿ. ನಾನು ಕೂಡ ಅದನ್ನು ತಿಂದು ಸ್ಕೆಲ್ಟ್ ಆಗ್ತೀನಿ, ಹಾಗೆ ನಿಮ್ಮ ರೀತಿ ಆರೋಗ್ಯವಾಗಿರ್ತೀನಿ. ಇವಾಗ ಹೇಳ್ದೆ ಅಲ್ವಾ, ಇದು ಸರಿಯಾದ ಮಾತು. ನಾನಿರುವಾಗ ನಿನ್ನ ಹೀಗೆ ಬಿಟ್ಬಿಡ್ತೀನಾ? ಹಾಗೆ ಹೇಳಿ ಅಲ್ಲಿಂದ ಒಳಗೆ ಹೋದ್ಲು. ಹೀಗೆ ಅಂದಿನಿಂದ ಅವಳ ನಾದ್ನಿಗೆ ಕೇರಳ ಸ್ಪೆಷಲ್ ಪುಟ್ನ ಮಾಡಿಕೊಟ್ಟು ಅವಳ ಜೊತೆ ವಾಕಿಂಗ್ಗೆ ಕೂಡ ಕರ್ಕೊಂಡೋದ್ಲು. ಹೀಗೆ ಕೆಲವು ದಿನಗಳಾಯ್ತು. ಅಂಜಲಿ ಕೂಡ ಸಣ್ಣ ಆದ್ಲು. ಹೀಗೆ ಅಂಜಲಿ ನೋಡ್ಲಿಕ್ಕೆ ಸ್ಟೈಲ್ ಆದ್ಲು. ಆ ನಂತರ ಅಂಜಲಿ ಆಫೀಸಿಗೆ ಕೂಡ ಹೋಗಲು ಆರಂಭಿಸಿದ್ಲು. ಆಫೀಸಲ್ಲಿ ಅಂಜಲಿಯನ್ನು ನೋಡ್ದವ್ರೆಲ್ಲ ಏನ್ ಅಂಜಲಿ ನಿನ್ನ ಸೀಕ್ರೆಟ್ ಅಂತ ಕೇಳಿದ್ರು. ಅದಕ್ಕೆ ಅಂಜಲಿ ತನ್ನ ಅತ್ತಿಗೆ ಮಾಡಿಕೊಟ್ಟ ಕೇರಳ ಸ್ಪೆಷಲ್ ಪುಟ್ ಅಂತ ಹೇಳಿದ್ಲು. ಅದು ನಮಗೂ ಬೇಕು ಅಂತ ಎಲ್ಲರೂ ಕೇಳಿದ್ರು. ಆ ದಿನ ಸಂಜೆ ಅಂಜಲಿ ಮನೆಗೆ ಬಂದು, ಅತ್ತಿಗೆ ಬನ್ನಿ ಇಲ್ಲಿ, ನಾನು ಇಷ್ಟೊಂದು ಸಣ್ಣ ಆಗಿ ಸ್ಟೈಲ್ ಆಗಿ ಆಫೀಸಿಗೆ ಹೋಗೋದ್ನ ನೋಡಿ ಎಲ್ಲರೂ ಶಾಕ್ ಆಗಿ ಏನಿದ್ರ ಸೀಕ್ರೆಟ್ ಅಂತ ಕೇಳಿ ಕೇಳಿ ನನ್ನ ಕೊಂದು ಬಿಟ್ರು. ಹೌದಾ, ನಿನ್ ಜೊತೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇದ್ರಾ? ಹೌದತ್ತಿಗೆ, ಅದಕ್ಕೇನೆ ನಾನ್ ನಿಮ್ ಜೊತೆ ಒಂದು ಸೂಪರ್ ಐಡಿಯಾ ತಗೊಂಡ್ ಬಂದಿದ್ದೀನಿ. ಐಡಿಯಾನಾ? ಏನದು ಸೂಪರ್ ಐಡಿಯಾ? ನಮ್ಮ ಸಾಫ್ಟ್ವೇರ್ ಕಂಪನಿ ಪಕ್ಕದಲ್ಲೇ ನೀವು ಒಂದು ಸಣ್ಣ ಹೋಟೆಲ್ನ ಆರಂಭಿಸಿ. ಆ ಹೋಟೆಲಲ್ಲಿ ಕೇರಳ ಸ್ಪೆಷಲ್ ಪುಟ್ಟನ್ನು ಮಾಡಿ ಎಲ್ರಿಗೂ ಅದರ ಬಗ್ಗೆ ತಿಳಿಸಿ. ನಿಮಗೂ ಒಳ್ಳೆ ವ್ಯಾಪಾರ ಆಗುತ್ತೆ. ಹಾಗೆ ಹೇಳಿದಾಗ ಆಮನಿ ಸಂತೋಷ ಪಟ್ಲು. ಸರಿ ಅಂಜಲಿ, ಇದು ಸೂಪರ್ ಐಡಿಯಾ. ಇನ್ನು ಯಾಕೆ ತಡ ಮಾಡ್ಬೇಕು? ಇನ್ನು 2 ದಿನದಲ್ಲಿ ನಾನಲ್ಲಿ ಹೋಟೆಲ್ನ ಆರಂಭಿಸ್ತೀನಿ. ಸರಿ ಅತ್ತಿಗೆ, ನೀವು ಒಂದು ಒಳ್ಳೆ ತೀರ್ಮಾನ ತಗೊಂಡಿದ್ದೀರಾ. ಸರಿ ಅಂಜಲಿ, ನಾನು ನಿನಗೋಸ್ಕರ ಪುಟ್ಟು ಮಾಡಿದೀನಿ, ಹೋಗಿ ತಿನ್ನು. ನಾನು ಅತ್ತೆ ಜೊತೆ ಹೋಗಿ ಹೋಟೆಲ್ನ ಆರಂಭಿಸುವುದರ ಬಗ್ಗೆ ಮಾತಾಡಿ ಬರ್ತೀನಿ. ಏನತ್ತಿಗೆ, ಇವಾಗಿನ ಕಾಲದಲ್ಲಿ ಅತ್ತೆ ಮಾತನ್ನ ಯಾರು ಕೇಳ್ತಾರೆ? ಹಾಗೆಲ್ಲ ಹೇಳ್ಬೇಡ ಅಂಜಲಿ. ನಮಗೆ ಹಿರಿಯರು ಅತ್ತೇನೆ. ಮನೆಯಲ್ಲಿ ಮಾವ ಕೂಡ ಇದ್ದಾರೆ, ಆದ್ರೆ ಅವರು ವರ್ಕಲ್ಲಿ ಬ್ಯುಸಿ ಆಗಿದ್ದಾರೆ. ಮನೆಯಲ್ಲಿ ಎಲ್ಲಾ ಜವಾಬ್ದಾರಿನ ನೋಡ್ಕೊಂಡು ತನ್ನ ಸೊಸೆಗೆ ಒಳ್ಳೇದು ಕೆಟ್ಟದು ಹೇಳ್ಕೊಡೋದು ತಾಯಿಯ ಸ್ಥಾನದಲ್ಲಿರುವ ಅತ್ತೆ ತಾನೇ. ಅತ್ತಿಗೆ, ನೀವು ತುಂಬಾ ಸೂಪರ್. ನಮ್ಮ ಅಮ್ಮನ ಮೇಲೆ ಇಷ್ಟೊಂದು ಗೌರವ ಇಟ್ಕೊಂಡಿದ್ದೀರಾ. ಹೌದು ಅಂಜಲಿ, ನಾಳೆ ಮದುವೆ ಆಗಿ ನೀನು ಅತ್ತೆ ಮನೆಗೆ ಹೋಗ್ತೀಯ. ನೀನು ಕೂಡ ನಿಮ್ಮ ಅತ್ತೆನ ಹೀಗೇನೆ ನೋಡ್ಕೋಬೇಕು. ಅವಾಗನೇ ಅತ್ತೆ ಸೊಸೆಯ ಸಂಬಂಧ ಅಣ್ಣ ತಮ್ಮ ಸಂಬಂಧಕ್ಕಿಂತ ಅಕ್ಕ ತಂಗಿಯ ಸಂಬಂಧಕ್ಕಿಂತ ಉತ್ತಮವಾಗಿರುತ್ತೆ. ಸರಿ ಅತ್ತಿಗೆ. ಹೀಗೆ ಆಮನೆ ಅಲ್ಲಿಂದ ಹೊರಟೋದ್ಲು. ತನ್ನ ಅತ್ತೆಯನ್ನು ನೋಡ್ಲಿಕ್ಕೆ ಅತ್ತೆಯ ರೂಮಿಗೆ ಬಂದ್ಲು. ಅಂಜಲಿ ಹೇಳಿದ ವಿಷಯದ ಬಗ್ಗೆ, ತಾನು ಆರಂಭಿಸುವ ಕೇರಳ ಹೋಟೆಲ್ ಪುಟ್ ಹೋಟೆಲ್ನ ಬಗ್ಗೆ ಹೇಳಿದ್ಲು. ಅದನ್ನು ಕೇಳಿದ ಸತ್ಯವತಿ ಸಂತೋಷಪಟ್ಲು. ಹೌದು ಅತ್ತೆ, ನಮ್ಗೆ ಕೆಲ್ಸನೂ ಸಿಗುತ್ತೆ, ಅದರ ಜೊತೆ ಹಣ ಕೂಡ ಲಾಭವಾಗಿ ಬರುತ್ತೆ ಅತ್ತೆ. ಮನೆ ಕೆಲಸ ಆದ್ಮೇಲೆ ನಾನು ಸುಮ್ನೆ ತಾನೇ ಇದ್ದೀನಿ, ಈ ವ್ಯಾಪಾರ ಮಾಡೋಣ ಅತ್ತೆ. ಸರಿ ಅಮ್ಮ, ಪುಣ್ಯ ಬರುತ್ತೆ, ಹಣನೂ ಬರುತ್ತೆ. ಹೀಗೆ ನೀನು ಮಾಡ್ತೀನಿ ಅಂದ್ರೆ ನಾನೇನ್ ಬೇಡ ಅಂತೀನಾ? ನಾನ್ ಕೂಡ ಇದ್ರಲ್ಲಿ ನಿಂಗೆ ಸಹಾಯ ಮಾಡ್ತೀನಿ. ಸರಿ ಅತ್ತೆ, ನೀವೀಗೆ ಹೇಳ್ತೀರಾ ಅಂತ ನಾನು ಕನ್ಸಲ್ಲೂ ಆಲೋಚನೆ ಮಾಡ್ಲಿಲ್ಲ. ಅದು ಕೂಡ ನೀವು ನಂಗೆ ಸಹಾಯ ಮಾಡ್ತೀನಿ ಅಂದ್ರಲ್ಲ, ನಂಗೆ ತುಂಬಾನೇ ಸಂತೋಷ. ನೀನೇನ್ ಹೇಳ್ತೀಯ ಹಾಗೇನೆ ಆಗ್ಲಮ್ಮ. ಹಾಗೆ ಹೇಳಿದ ತಕ್ಷಣ ಆಮನಿ ಅಲ್ಲಿಂದ ಹೊರಟೋದ್ಲು. 2 ದಿನಗಳ ನಂತರ ಸಾಫ್ಟ್ವೇರ್ ಕಂಪನಿ ಇರುವ ಸ್ಥಳದಲ್ಲಿ ತನ್ನ ಅತ್ತೆಯ ಸಹಾಯದಿಂದ ಆಮನಿ ಕೇರಳ ಸ್ಪೆಷಲ್ ಪುಟ್ ಹೋಟೆಲ್ ಅನ್ನು ಇಟ್ಲು. ಅಂಜಲಿ ಆಫೀಸಲ್ಲಿರುವ ಜನರೆಲ್ಲ ಬಂದು ಕೇರಳ ಸ್ಪೆಷಲ್ ಪುಟ್ನ ತಿಂದ್ರು. ಹೀಗೆ ಈ ವಿಷಯ ತುಂಬಾ ಜನರಿಗೆ ಗೊತ್ತಾಯಿತು. ಹೀಗೆ ಕೇರಳ ಪುಟ್ಟಿನ ಮಹಿಮೆಯನ್ನು ತಿಳಿದುಕೊಂಡ ಜನರೆಲ್ಲರೂ ಕೂಡ ಆ ಹೋಟೆಲ್ ಹತ್ರ ಬಂದು ಪುಟ್ಟನ್ನು ತೆಗೆದುಕೊಂಡು ತಿಂದ್ರು. ಇದರಿಂದ ಅಂಜಲಿಗೂ ಕೂಡ ಅಧಿಕ ಲಾಭ ಬಂದು ಎಲ್ಲರೂ ಸಂತೋಷದಿಂದ ಜೀವನವನ್ನು ಮಾಡಿದ್ರು. ಶಾರದಮ್ಮಂಗೆ ವಯಸ್ಸು ಹೆಚ್ಚಾಗಿದ್ದರಿಂದ ಸ್ವಲ್ಪ ನೋಟ ಮಂದವಾಗುತ್ತದೆ. ಆ ವಿಷಯ ತನ್ನ ದೊಡ್ಡ ಮಗ ರಮೇಶ್ಗೆ ಹೇಳಬೇಕು ಅಂದ್ಕೋತಾಳೆ. ಆದರೆ ರಮೇಶ್ ಆರ್ಥಿಕ ತೊಂದರೆಯಿಂದ ಕಷ್ಟಪಡ್ತಾ ಇರ್ತಾನೆ. ಏನಮ್ಮ, 3-4 ದಿನದಿಂದ ನಿನ್ನ ನೋಡ್ತಾ ಇದ್ದೀನಿ, ಸ್ವಲ್ಪ ಚಿಂತೆಯಿಂದಿದ್ಯಾ? ಏಕೆ, ಏನಾದ್ರೂ ಸಮಸ್ಯೆನಾ? ಅಬ್ಬೆ ಏನಿಲ್ಲ ಮಗನೇ, ಏನಾದ್ರೂ ಸಮಸ್ಯೆ ಇದ್ರೆ ನಿಂಗೆ ಹೇಳ್ತಾ ಇರ್ತೀನಾ? ನೋಡಮ್ಮ, ಮಗುವಿಗೆ ಚಿಕ್ಕ ಕಷ್ಟ ಬಂದ್ರು ತಾಯಿ ತಿಳ್ಕೊತಾಳೆ. ಅಂತಹ ತಾಯಿಗೆ ಕಷ್ಟ ಪಡ್ತಾ ಇದೆ ಅನ್ನೋ ವಿಷಯ ಮಗಂಗೆ ತಿಳಿಯದೇ ಇರುತ್ತಾ? ನನಗೆ ಹೇಳ್ದೇ ಇದ್ರು ಪರವಾಗಿಲ್ಲ, ನಿನ್ನ ಸೊಸೆ ವಸಂತಂಗೆ ಹೇಳು, ನಾನು ಕೆಲ್ಸಕ್ಕೆ ಹೋಗ್ಬರ್ತೀನಿ ಎಂದು ರಮೇಶ್ ಅಲ್ಲಿಂದ ಹೊರಡುತ್ತಾನೆ. ಇಷ್ಟರಲ್ಲಿ ಸೊಸೆ ವಸಂತ ಬಂದು ತನ್ನ ಅತ್ತೆ ಯಾಕೆ ಕಷ್ಟಪಡ್ತಾ ಇದ್ದಾಳೆ ಅಂತ ತಿಳ್ಕೊಬೇಕು ಅಂದ್ಕೋತಾಳೆ. ಏನತ್ತೆ, ನನಗ್ ಕೂಡ ಹೇಳದಂತ ಕಷ್ಟ ಬಂದಿದ್ಯಾ ನಿಮ್ಗೆ? ಅವ್ರ ಜೊತೆ ಹೇಳಲಾರ್ದೆ ಹೋಗಿದ್ದೀರಾ, ನನ್ ಜೊತೆ ಆದ್ರೂ ಹೇಳ್ಬೋದಲ್ಲ. ನೋಡಮ್ಮ,
ಚಿಕ್ಕವನು ವಿನಯ್ ಅವನ ಹೆಂಡತಿ ಯಮುನಾ ನಿದ್ದೆಯಿಂದ ಎದ್ರ? ಇಲ್ಲ ಅತ್ತೆ, ರಾತ್ರಿ ವಿನಯ್ ತುಂಬಾ ಕುಡ್ಕೊಂಡ್ ಬಂದಿದ್ದ. ಪಾಪ ಯಮುನನ್ ಜೊತೆ ಜಗಳ ಆಡ್ತಾ ಇದ್ದಾನೆ. ಗಂಡ ಹೆಂಡತಿಯರ ವಿಷಯದಲ್ಲಿ ನಿಜಕ್ಕೂ ತಲೆ ಹಾಕಬಾರ್ದಲ್ಲ, ಅದಕ್ಕೆ ನಾನೇನು ತಲೆ ಹಾಕಿಲ್ಲ ಅತ್ತೆ. ಇಷ್ಟರಲ್ಲಿ ವಿನಯ್ ನಿದ್ರೆಯಿಂದಿದ್ದು ತನ್ನ ತಾಯಿ ಶಾರದಮ್ಮನ ಹತ್ರ ಬರ್ತಾನೆ. ವಿನಯ್ ಬರ್ತಲೇ ವಸಂತ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಬೇಸರಿಕೆಯಿಂದ ಹೋಗ್ತಾ ಇರುವ ವಸಂತಳನ್ನು ನೋಡಿ ವಿನಯ್, ಏನಮ್ಮ ಅತ್ತಿಗೆ ಬೇಸರದಿಂದ ಹೋಗ್ತಾ ಇದ್ದಾಳೆ, ಏನಾದ್ರೂ ಅಂದ್ಯಾ ಏನೋ? ಬಾಯಿ ಮುಚ್ಚೋ ಕತ್ತೆ, ನೀನಿನ್ನು ಬದ್ಲಾಗಲ್ವಾ? ಯಾವಾಗ್ಲೂ ಕುಡ್ಕೊಂಡ್ಬಂದು ಕಷ್ಟ ಕೊಡ್ತಾನೆ ಇರ್ತೀಯಾ? ಕುಡಿಯೋದು ಇದೇ ಕೆಲ್ಸವಾಗಿ ಇಟ್ಕೊಂಡ್ರೆ ಹೇಗೋ? ಹೊರಗಡೆ ನಿಮ್ಮನೆ ರಮೇಶನ್ ನೋಡು, ಈ ಕುಟುಂಬಕ್ಕಾಗಿ ಎಷ್ಟು ಕಷ್ಟಪಡ್ತಾ ಇದ್ದಾನೆ. ನೀನು ಕೂಡ ಸಂಪಾದಿಸಿ ಅವನಿಗೆ ಸಹಾಯವಾಗಿರ್ಬೋದಲ್ಲ. ನೋಡಮ್ಮ, ಎಲ್ಲ ಬದಲಾಗುತ್ತೆ. ನಾನು ಕೂಡ ಅಣ್ಣನ ಹಾಗೆ ಸಂಪಾದಿಸ್ತೀನಿ, ನೀನೇನು ಗಾಬರಿ ಆಗ್ಬೇಡ. ಕುಡ್ಕೊಂಡ್ಬಂದು ಯಮ್ಮನಂಗೆ ಕಷ್ಟ ಕೊಡೋದೇನಕ್ಕೋ? ನನ್ನ ಹೊಟ್ಟೆನ ಹಾಳು ಮಾಡದೆ ನೀನು. ಹೆಣ್ಣು ಮಕ್ಕಳ ಉಸಿರುತಾಗಿದ್ರೆ ಒಳ್ಳೇದಾಗಲ್ಲ ಕಣೋ. ಏನಮ್ಮ ನೀನು ಬೆಳಿಗ್ಗೆ ಹೇಳ್ತಾನೆ ಪುರಾಣ ಶುರು ಮಾಡಿದೆ. ಮನೇಲಿ ಇರೋದಕ್ಕಿಂತ ಹೊರಗಡೆ ಎಲ್ಲಾದ್ರೂ ಇರೋದೇ ಒಳ್ಳೇದು ಅನ್ಸುತ್ತೆ ನಂಗೆ ಎಂದು ವಿನಯ್ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ. ಇನ್ನು ಆ ದಿನ ಮಧ್ಯಾಹ್ನದ ವೇಳೆ ಶಾರದಮ್ಮ ತನ್ನ ಇಬ್ಬರು ಸೊಸೆಯಂದಿರು ವಸಂತ ಯಮುನಾಳನ್ನು ಕರೆದು ಸ್ವಲ್ಪ ಹೊತ್ತು ಮನೆ ವಿಷಯವನ್ನು ಮಾತಾಡ್ತಾಳೆ. ಮನೆ ಪರಿಸ್ಥಿತಿ ಏನು ಚೆನ್ನಾಗಿಲ್ಲಮ್ಮ. ದೊಡ್ಡವನು ಎತ್ತಿನ ಹಾಗೆ ಕಷ್ಟಪಡ್ತಾ ಇದ್ದಾನೆ, ಚಿಕ್ಕವನು ಜವಾಬ್ದಾರಿ ಮರ್ತೋಗಿದ್ದಾನೆ. ಒಂದು ಕಡೆ ಜಗಳ, ಇನ್ನೊಂದ್ ಕಡೆ ಸಾಲ. ನನಗ್ ಕೂಡ ದೃಷ್ಟಿ ಮಂದವಾಗಿದೆ. ಈ ವಿಷಯ ನನ್ ಮಗಂದ್ರ ಹತ್ರ ಹೇಳ್ಬಿಟ್ಟು ಕಷ್ಟ ಕೊಡಲಾರ್ದೆ. ಎಲ್ಲ ಸೇರಿ ನಮ್ಮನೆ ಬಹಳ ಕಷ್ಟದಲ್ಲಿ ಬಿದ್ದಿದೆ ಅಮ್ಮ. ಅತ್ತೆ, ನೀವೇ ಹಾಗೆ ದುಃಖ ಪಟ್ರೆ ಹೇಗೆ ಅತ್ತೆ? ನಮ್ಗೆ ಧೈರ್ಯ ಹೇಳ್ಬೇಕಾಗಿದ್ದು ಬಿಟ್ಟು ನೀವು ಕೂಡ ಹೇಗೆ ಗಾಬರಿ ಆದ್ರೆ ಹೇಗೆ ಹೇಳಿ? ಗಾಬರಿ ಆಗ್ಬೇಡಿ ಅತ್ತೆ, ಎಲ್ಲ ಸರಿ ಹೋಗುತ್ತೆ. ನನಗ್ ಹಾಗೆ ಅನ್ನಿಸ್ತಾ ಇಲ್ಲಮ್ಮ. ಆ ದೇವಾಲಯಕ್ಕೆ ಹೋಗಿ ಬಹಳ ದಿನವಾಗಿದೆ. ಮೊದಲೇ ಈಗ ಕಾರ್ತಿಕ ಮಾಸ ಅಲ್ವಾ, ಒಂದು ಸಲ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ನೀವು ಕೂಡ ರೆಡಿಯಾಗಿ. ಹಾಗೆ ಅತ್ತೆ, ನಾನು ಬರಲ್ಲ ಅತ್ತೆ, ಅವರು ಹೊರಗೆ ಹೋಗಿದ್ದಾರೆ. ಮತ್ತೆ 1 ಗಂಟೆಗೆ ಬರ್ತಾನೆ. ನಾನು ಇಲ್ದೇ ಇದ್ರೆ ಕೋಪದಿಂದ ಉರಿದು ಬೀಳ್ತಾನೆ ಅತ್ತೆ, ನೀವು ಹೋಗ್ ಬನ್ನಿ. ಅಮ್ಮ ಯಮುನಾ, ನನ್ನನ್ನು ಕ್ಷಮಿಸಮ್ಮ. ನನ್ ಮಗನಿಂದ ನೀನು ಪಡುವ ಕಷ್ಟನ ನಾನು ನೋಡ್ತಾ ಇದ್ದೀನಿ. ಅವನು ಹೀಗೆ ಬದಲಾಗ್ತಾನೆ ಅಂತ ನಾನು ನಿಜಕ್ಕೂ ಅಂದ್ಕೊಂಡಿರ್ಲಿಲ್ಲ. ದುಃಖ ಪಡಬೇಡಿ ಅತ್ತೆ. ಹಣ್ಣೆಲೆ ಉದಿರಿದ ಮೇಲೆ ಮರಕ್ಕೆ ಮತ್ತೆ ಹೊಸ ಚಿಗುರು ಬರುತ್ತೆ, ಹಚ್ಚ ಹಸಿರಾಗಿ ಕಾಣಿಸುತ್ತೆ. ನೀವು ಯಾವತ್ತೂ ದುಃಖ ಪಡಬೇಡಿ. ನೀವಿಬ್ರು ಗುಡಿಗೆ ಹೋಗಿ ಬನ್ನಿ. ಹಾಗೆ ಶಾರದಮ್ಮ ವಸಂತ ಇಬ್ಬರು ಗುಡಿಗೆ ಹೋಗುತ್ತಾರೆ. ಇಷ್ಟರಲ್ಲಿ ಅಲ್ಲಿಗೆ ಒಬ್ಬ ಶಿವಭಕ್ತ ಬರುತ್ತಾನೆ. ಅವನನ್ನು ನೋಡಿ ಮನೆ ಹತ್ರ ನಿಲ್ಲುತ್ತಾರೆ ಶಾರದಮ್ಮ ವಸಂತ. ಹರ ಹರ ಮಹಾದೇವ್, ಶಂಭೋ ಶಂಕರ, ಓಂ ನಮಃ ಶಿವಾಯ. ಶಿವಶಂಕರ, ಯಾರು ಸ್ವಾಮಿ ನೀವು? ನಾನು ಬಹಳ ದೂರದಿಂದ ಬರ್ತಾ ಇದ್ದೀನಿ ತಾಯಿ. ಕಾರ್ತಿಕ ಮಾಸ ಅಲ್ವಾ, ವರಸೆಯಾಗಿ ಶಿವಾಲಯವನ್ನು ದರ್ಶನ ಮಾಡ್ತಾ ಬರ್ತಾ ಇದ್ದೀನಿ. ಹಾಗೆ ಬದುಕಲಿಕ್ಕಾಗಿ ಭಿಕ್ಷಾಟನೆ ಮಾಡ್ತಾ ಇದ್ದೀನಿ. ನೀವು ಭಿಕ್ಷೆ ಹಾಕ್ತಿರೋ ಏನೋ ಅಂತ ಇಲ್ಲಿಗೆ ಬಂದೆ. ಬಹಳ ಸಂತೋಷ ಸ್ವಾಮಿ, ನೀವು ಹಾಗೆ ಕೂತ್ಕೊಳ್ಳಿ, ನಾನು ತಕ್ಷಣ ಭೋಜನ ಸಿದ್ಧ ಮಾಡ್ತೀನಿ. ಹಾಗೆ ಶಿವಭಕ್ತನನ್ನು ನೋಡಿದ ಶಾರದಮ್ಮ ವಸಂತ ಮನೆಯೊಳಗೆ ಹೋಗಿ ಅಡಿಗೆ ರೆಡಿ ಮಾಡುತ್ತಾರೆ. ಬಿಸಿ ಬಿಸಿ ಅಡಿಗೆ ಮಾಡಿ ಮನೆಗೆ ಬಂದ ಆ ಶಿವಭಕ್ತನಿಗೆ ಬಡಿಸುತ್ತಾರೆ. ಹೊಟ್ಟೆ ತುಂಬ ಊಟದಿಂದ ಆ ಶಿವಭಕ್ತ ಹೋಗುತ್ತಾ ಹೋಗುತ್ತಾ, ಭಿಕ್ಷೆ ಹಾಕಿದ್ದರಿಂದ ಕೋಟಿ ಜನ್ಮದ ಫಲ ಸಿಕ್ಕುತ್ತೆ. ನಿಮಗೆ ಆ ದೇವದೇವ ಶಿವಯ್ಯನ ಅನುಗ್ರಹವಿರುತ್ತಮ್ಮ. ಅನ್ನದಾತ ಸುಖೀಭವ. ಬಹಳ ಸಂತೋಷ ಸ್ವಾಮಿ. ಅದೇ ನಿಮಗೆ ದೂರವಾಗಿದೆ ಅಂತ ನನಗೆ ತಿಳಿತಾ ಇದೆ. ಸಂತೋಷಕ್ಕೆ ದೂರವಾಗಿದ್ದೀರಾ, ದುಃಖದಲ್ಲಿ ಮುಳುಗಿದ್ದೀರಾ. ಆರ್ಥಿಕ ಸಮಸ್ಯೆ, ಕುಟುಂಬ ಸಮಸ್ಯೆ, ಆರೋಗ್ಯ ಸಮಸ್ಯೆ ಎಲ್ಲ ನಿಮ್ಮ ಕುಟುಂಬವನ್ನು ಸುತ್ತಿದೆ. ನನಗೆ ಆ ವಿಷಯ ತಿಳಿತಾ ಇದೆ. ಶಿವಭಕ್ತನು ಹಾಗೆ ಹೇಳುತ್ತಲೇ ಶಾರದಮ್ಮ ವಸಂತ ಕಣ್ಣೀರು ಹಾಕಿಕೊಳ್ಳುತ್ತಾರೆ. ಯಮುನಳಂತೂ ಬಿಕ್ಕಿ ಬಿಕ್ಕಿ ಅಳುತ್ತಾಳೆ. ಸ್ವಾಮಿ, ನೀವು ಹೇಳಿದ್ದು ನಿಜವೇ ಸ್ವಾಮಿ. ಬಹಳ ದಿನದಿಂದ ನಮ್ಮ ಮನೆಯಲ್ಲಿ ನಗುವೇ ಇಲ್ಲ, ಮನೆಯೆಲ್ಲ ಕಣ್ಣೀರೇ. ನಮ್ಮ ಅತ್ತೆಗೆ ಕಣ್ಣಿನ ದೃಷ್ಟಿ ಮಂದವಾಗಿ ಕಷ್ಟಪಡ್ತಾ ಇದ್ದಾಳೆ. ನಮ್ಮವರು ಕೆಲಸ ಮಾಡ್ತಾ ನರಕ ನೋಡ್ತಾ ಇದ್ದಾರೆ. ನನ್ನ ಮೈದುನಂತೂ ಕುಡಿತಕ್ಕೆ ದಾಸನಾಗಿದ್ದಾನೆ. ನನ್ನ ವಾರಗಿತ್ತಿ ಅಂತೂ ಅಳುತ್ತಾ ಕಾಲ ಕಳೀತಾ ಇದ್ದಾಳೆ. ಅಂತೂ ನಮ್ಮ ಕೂಡು ಕುಟುಂಬದಲ್ಲಿ ಸಂತೋಷವೇ ಇಲ್ಲ ಸ್ವಾಮಿ. ನಮ್ಮ ಕಷ್ಟಗಳು ತೀರುವ ಮಾರ್ಗವೇ ಇಲ್ವಾ? ಈಗ ಕೂಡ ಆ ಶಿವಯ್ಯನಿಗೆ ನಮ್ಮ ಮೊರೆ ಹೇಳೋಣ ಅಂತಾನೆ ಹೋಗ್ತಾ ಇದ್ದೀವಿ. ಇಷ್ಟರಲ್ಲಿಯೇ ನೀವು ಬಂದ್ರಿ. ಆಹಾ, ಶಿವ ದರ್ಶನಕ್ಕೆ ಹೋಗ್ತಾ ಇದ್ದೀರಾ? ಬಹಳ ಒಳ್ಳೆಯದು ತಾಯಿ. ನಾನು ಕೂಡ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಕಾರ್ತಿಕ ಮಾಸದಲ್ಲಿ ಶಿವಯ್ಯನನ್ನು ದರ್ಶಿಸಿದರೆ ಬರುವ ಆನಂದವೇ ಬೇರೆ. ನೀವೇನು ಗಾಬರಿಯಾಗಬೇಡಿ. ಆ ಶಿವಯ್ಯನ ಅನುಗ್ರಹದಿಂದ ನಾನು ನಿಮಗೆ ಒಂದು ವಿಷಯ ಹೇಳ್ತೀನಿ, ಬಹಳ ಜಾಗ್ರತೆಯಾಗಿ ಕೇಳಿ. ಏನು ಸ್ವಾಮಿ ಅದು?
ಕಾರ್ತೀಕ ಮಾಸದಲ್ಲಿ ನೆಲ್ಲಿಕಾಯಿ ಮರದ ಕೆಳಗೆ ಕೂತ್ಕೊಂಡು ವನಭೋಜನ ಮಾಡುತ್ತಾರೆ. ಹಾಗೆ ಮಾಡುವುದರಿಂದ ಮನೆಯೊಳಗಿರುವ ದರಿದ್ರವೆಲ್ಲ ಹೋಗುತ್ತದೆ, ಕಷ್ಟಗಳು ತೊಲಗುತ್ತದೆ. ಆದ್ರಿಂದ ನೀವು ಕೂಡ ಕೆಲಸ ಮಾಡಿ. ಮನೆಗೆ ಬಂದ ಶಿವಭಕ್ತ ಹಾಗೆ ಹೇಳಿದ್ದರಿಂದ ಶಾರದಮ್ಮ ಬಹಳ ಸಂತೋಷಿಸುತ್ತಾಳೆ. ವಸಂತ ಯಮುನ ಕೂಡ ಆನಂದಿಸುತ್ತಾರೆ. ಆ ಶಿವಭಕ್ತನಿಗೆ ನಮಸ್ಕಾರ ಮಾಡುತ್ತಾರೆ. ಕಾರ್ತೀಕ ಮಾಸದಲ್ಲಿ ನೆಲ್ಲಿಕಾಯಿ ದೀಪವಿಟ್ಟು ಶಿವಯ್ಯನನ್ನು ಪೂಜಿಸುತ್ತಾರೆ. ನೆಲ್ಲಿಕಾಯಿಯನ್ನು ಲಕ್ಷ್ಮೀ ಸ್ವರೂಪ, ವಿಷ್ಣು ಸ್ವರೂಪವಾಗಿ ಪೂಜಿಸುತ್ತಾರೆ. ಅಂತಹ ನೆಲ್ಲಿಕಾಯಿಯಿಂದ ದೀಪವಿಡುವುದರಿಂದ ಸಕಲ ಶುಭಗಳು ನಡೆಯುತ್ತವೆ. ಕಾರ್ತೀಕ ಮಾಸದಲ್ಲಿ ನೆಲ್ಲಿ ಮರವನ್ನು ಪವಿತ್ರ ದೇವತೆಯಾಗಿ ಪೂಜೆ ಮಾಡುವುದು ಬಹಳ ದಿನದಿಂದ ನಡೆದು ಬಂದಿದೆ. ಸ್ವಾಮಿ, ಆ ನೆಲ್ಲಿ ಮರದ ಕೆಳಗೆ ಕೂತ್ಕೊಂಡು ಊಟ ಮಾಡಿದ್ರೆ ಸರಿ ಹೋಗುತ್ತಾ? ಇನ್ನು ಅಲ್ಲಿ ಏನಾದ್ರೂ ಪೂಜೆ ಮಾಡ್ಬೇಕಾ? ಹೌದಮ್ಮ, ಅದಕ್ಕೆ ಅಂತ ಒಂದು ಪದ್ಧತಿ ಇದೆ. ಬೆಳಿಗ್ಗೆ ನಿದ್ರೆಯಿಂದೆದ್ದು ತಲೆ ಸ್ನಾನ ಮಾಡಬೇಕು. ನೆಲ್ಲಿ ಮರದ ಕೆಳಗೆ ವಿಷ್ಣುವಿನ ಚಿತ್ರವನ್ನಿಡಬೇಕು. ನೆಲ್ಲಿಕಾಯಿಯನ್ನು ಪ್ರಣತಿಯನ್ನಾಗಿ ಮಾಡಿ ದೀಪವಿಡಬೇಕು. ನೆಲ್ಲಿಕಾಯಿಯನ್ನು ನೈವೇದ್ಯವಾಗಿ ಸಮರ್ಪಿಸಬೇಕು. ದೀಪ ಬೆಳಗಿಸಿದ ಮೇಲೆ ಶ್ರೀ ಮಹಾವಿಷ್ಣುವಿನ ಪೂಜೆ ಮಾಡಬೇಕು. ಆ ನಂತರ ನೆಲ್ಲಿ ಮರದ ಸುತ್ತಲೂ 11 ಪ್ರದಕ್ಷಿಣೆ ಮಾಡಬೇಕು. ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತದೆ. ಶ್ರೀ ಮಹಾವಿಷ್ಣುವನ್ನ ಹೀಗೆ ಪೂಜೆ ಮಾಡಿದ್ದಕ್ಕೆ ಲಕ್ಷ್ಮೀ ದೇವಿ ಸಂತೋಷಿಸಿ ಅಷ್ಟ ಐಶ್ವರ್ಯಗಳನ್ನು ಪ್ರಸಾದಿಸುತ್ತಾಳೆ ಅಂತ ಪುರಾಣಗಳು ಹೇಳ್ತಾ ಇದೆ. ಅಷ್ಟೇ ಅಲ್ಲ, ನೆಲ್ಲಿ ಮರದ ಕೆಳಗೆ ಕೂತು ನೆಲ್ಲಿಕಾಯಿಗಳಿಂದ ದೀಪವಿಟ್ಟರೆ ಅಂತಹ ಭಕ್ತರನ್ನು ನೋಡುವುದಕ್ಕೆ ಯಮನಿಗೆ ಕೂಡ ಶಕ್ತಿ ಇಲ್ಲವಂತೆ. ಅಂದ್ರೆ ಅವರ ಆಯುಷ್ಯ ಹೆಚ್ಚಾಗುತ್ತೆ ಅನ್ನುವ ಅರ್ಥ. ನೆಲ್ಲಿ ಮರ ಇರುವ ಜಾಗದಲ್ಲಿ ಅಥವಾ ನೆಲ್ಲಿ ಮರದ ಕೆಳಗೆ ಕೂತ್ಕೊಂಡು ಊಟ ಮಾಡಿದರೆ ಪಾಪಗಳು ಹೋಗುತ್ತೆ ಅಂತೆ. ಸೂತ ಮಹರ್ಷಿ ಕೂಡ ಅವನ ಮುನಿಗಳ ಜೊತೆ ಸೇರಿ ನೆಲ್ಲಿ ಮರದ ಕೆಳಗೆ ಕುಳಿತುಕೊಂಡು ವನಭೋಜನ ಮಾಡಿದ ಹಾಗೆ ಕಾರ್ತೀಕ ಪುರಾಣದಲ್ಲಿ ಬರೆದಿದೆ. ನೀವು ಕೂಡ ಆ ಕೆಲಸ ಮಾಡಿ ತಾಯಿ. ಬಹಳ ಸಂತೋಷ ಸ್ವಾಮಿ, ದೊಡ್ಡ ವಿಷಯವನ್ನೇ ಹೇಳಿದ್ದೀರಾ. ಇನ್ನೊಂದು ಮುಖ್ಯವಾದ ವಿಷಯ ತಾಯಿ, ವಿಷ್ಣುವಿಗೆ ನೆಲ್ಲಿ ಮರ ಅಂದರೆ ಬಹಳ ಇಷ್ಟ. ಕಾರ್ತೀಕ ಪೌರ್ಣಿಮೆಯ ದಿನ ನೆಲ್ಲಿಕಾಯಿಯನ್ನು ದಾನ ಮಾಡಿದರೆ ಜೀವನದಲ್ಲಿ ಮಾಡಿದ ಸಕಲ ಪಾಪಗಳು ತೊಲಗಿ ಹೋಗುತ್ತವೆ ಅಂತ ಪುರಾಣಗಳು ಹೇಳುತ್ತಿವೆ. ಕಾರ್ತೀಕ ಮಾಸದಲ್ಲಿ ದೀಪಾರಾಧನೆ ಮಾಡಿದರೆ ಎಷ್ಟೋ ಪುಣ್ಯ. ಬಹಳ ಜನ ನೆಲ್ಲಿ ದೀಪವನ್ನು ದಾನ ಮಾಡ್ತಾ ಇರ್ತಾರೆ. ದೀಪ ದಾನವೆಂದರೆ ಒಂದು ಪ್ಲೇಟ್ ಅಲ್ಲಿ ಕೆಲವು ನೆಲ್ಲಿಕಾಯಿ, ಅಕ್ಕಿ, ಬೇಳೆ ಹಾಕಿ ಮತ್ತೊಂದು ಕಡೆ ದೀಪಗಳನ್ನು ಇಟ್ಟು ಶಿವಾಲಯದಲ್ಲಿ ಇಲ್ಲ ವಿಷ್ಣು ಆಲಯದಲ್ಲಿ ದಾನ ಕೊಡಬೇಕು. ಹೀಗೆ ಮಾಡುವುದರಿಂದ ಸರ್ವ ಸಂಪತ್ತುಗಳು ಬರುತ್ತದೆ. ಇನ್ನು ಹೋಗಿ ಬರ್ತೀನಿ ತಾಯಿ ಎಂದು ಆ ಶಿವಭಕ್ತ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅವನು ಹೇಳಿದ ವಿಷಯವನ್ನೆಲ್ಲ ಕೇಳಿ ಶಾರದಮ್ಮ, ವಸಂತ, ಯಮುನಾ ಬಹಳ ಸಂತೋಷಿಸುತ್ತಾರೆ. ಇನ್ನು ನೆಲ್ಲಿ ಮರದ ಕೆಳಗೆ ಭೋಜನ ಮಾಡಲಿಕ್ಕೆ ಎಲ್ಲ ಏರ್ಪಾಟುಗಳು ಮಾಡಿಕೊಳ್ಳುತ್ತಾರೆ. ಕಾರ್ತಿಕ ಸೋಮವಾರದ ದಿನ ಕೂಡು ಕುಟುಂಬವೆಲ್ಲ ಸೇರಿ ಶಿವಾಲಯದಲ್ಲಿರುವ ನೆಲ್ಲಿ ಮರದ ಕೆಳಗೆ ಸೇರಿಕೊಳ್ಳುತ್ತಾರೆ. ವಿಷ್ಣುವನ್ನು ಪೂಜಿಸಿ ನೆಲ್ಲಿ ಮರವನ್ನು ಪೂಜಿಸಿ ಭೋಜನಕ್ಕೆ ಕೂತ್ಕೋತಾರೆ. ಮನೆಯಲ್ಲಿ ತಿಂದೆ ಇಲ್ಲಿ ಬಂದು ತಿನ್ನೋದೇನೋ ನನಗೆ ಅರ್ಥವಾಗ್ತಿಲ್ಲ. ಏನು ಅಂದ್ರೆ ಇದು ಒಂದು ಹೊತ್ತಾದ್ರೂ ಅತ್ತೆ ಮಾತು ಕೇಳ್ರಿ. ಸರಿ ಬಿಡು. ಏಯ್ ತಮ್ಮ, ಇಲ್ಲಿ ಬಂದು ಈ ಬಾಳೆ ಎಲೆ ಮುಂದೆ ಕೂತ್ಕೋ. ಬೇಡ ಅಣ್ಣಯ್ಯ, ಅಲ್ಲಿ ಅತ್ತಿಗೆ ಬಂದು ಕೂತ್ಕೋತಾಳಲ್ಲ. ಅದಲ್ಲ ಕಣೋ, ಒಂದು ಎಲೆಯಲ್ಲಿ ನಾನು ನಿಮ್ಮ ಅತ್ತಿಗೆ, ಮತ್ತೊಂದು ಎಲೆಯಲ್ಲಿ ನೀನು ಯಮುನಾ ತಿನ್ನಬೇಕು. ಆಹಾ, ಬಹಳ ಒಳ್ಳೆ ವಿಷಯ ಹೇಳಿದೆ ಕಣೋ. ನಾನು ಬಡಿಸ್ತೀನಿ, ನೀವು ಊಟ ಮಾಡಿ. ಅಯ್ಯೋ ಅತ್ತೆ, ಎಲ್ರೂ ಬಡಿಸ್ಕೊಂಡ ಮೇಲೆ ಕಲಿತು ತಿನ್ನೋಣ. ಹಾಗೆ ಎಲ್ಲರೂ ಬಡಿಸಿಕೊಂಡು ಊಟ ಮಾಡುತ್ತಾರೆ. ನೆಲ್ಲಿ ಮರದ ಕೆಳಗೆ ಕೂತ್ಕೊಂಡು ಊಟ ಮಾಡಿದ ನಂತರ ಶಾರದಮ್ಮಳ ಕಣ್ಣಿನ ನೋಟ ಸ್ವಲ್ಪ ಗುಣವಾಗುತ್ತದೆ. ಆ ಮಾರನೇ ದಿನ ರಾತ್ರಿಗೆ ರಮೇಶ್ ಬಹಳ ಆನಂದದಿಂದ ಮನೆಗೆ ಬರುತ್ತಾನೆ. ಅಮ್ಮ, ನಂಗೆ ಪ್ರಮೋಷನ್ ಬಂತು. ಬಹಳ ದಿನದಿಂದ ಎದುರು ನೋಡ್ತಾ ಇದ್ದೀನಲ್ಲ, ಇಷ್ಟು ದಿನಕ್ಕೆ ಫಲಿತ ಸಿಕ್ಕಿದೆ ಅಮ್ಮ. ಅರೆ ವಿನಯ್, ನಿನಗೆ ಕೂಡ ನಮ್ಮ ಆಫೀಸಲ್ಲಿ ಉದ್ಯೋಗ ನೋಡಿದ್ದೀನಿ. ನೀನು ಹಾಯಾಗಿ ಕೆಲಸ ಮಾಡ್ಕೋಬಹುದು, ದೊಡ್ಡ ಕಷ್ಟವೇನೂ ಇರೋದಿಲ್ಲ. ನಿನ್ನ ಬಾಯಲ್ಲಿ ಸಕ್ಕರೆ ಹಾಕ. ಬಹಳ ಒಳ್ಳೆ ವಿಷಯ ಹೇಳಿದ್ಯೋ ಮಗು. ನಾನು ಏನು ಅಂದುಕೊಂಡೋ ಅದೇ ನಡೆಯಿತು. ಬಹಳ ಸಂತೋಷವಾಗಿದೆ. ನನಗೆ ಗೊತ್ತು ನಮ್ಮವ್ರಿಗೆ ಒಳ್ಳೆ ಕೆಲಸ ಸಿಕ್ಕತ್ತೆ ಅಂತ. ಹಬ್ಬ, ಆಗ್ಲೇ ನನ್ನನ್ನ ಹೊಗಳ್ತಾ ಇದ್ದೀಯಾ? ಏನು ಅಂದ್ರೆ ಪ್ರಮೋಷನ್ ಬಂತು ಅಲ್ಲ, ಸಂಬಳ ಕೂಡ ಹೆಚ್ಚಾಯ್ತಾ? ಸಂಬಳ 2ರಷ್ಟು ಹೆಚ್ಚಿದೆ ವಸಂತ. ಇನ್ನು ನಮ್ಮ ಕಷ್ಟಗಳೆಲ್ಲ ದಡ ಹತ್ತಿದ ಹಾಗೆ ಆ ಶಿವಯ್ಯನ ಅನುಗ್ರಹದಿಂದ ಎಲ್ಲ ಒಳ್ಳೆದೇ ನಡೀತಾ ಇದೆ. ಆ ಶಿವಭಕ್ತನು ಹೇಳಿದ ವಿಧದಿಂದ ಮಾಡಿದ್ದರಿಂದ ನಮ್ಮ ಕಷ್ಟಗಳೆಲ್ಲ ತೀರಿತು. ಹೌದು ಅತ್ತೆ, ಇನ್ನು ಮೇಲಿಂದ ನಾವು ಕ್ರಮ ತಪ್ಪದೆ ಶಿವಯ್ಯನಿಗೆ ಪೂಜೆ ಮಾಡೋಣ. ಹೌದಮ್ಮ, ಪರಮೇಶ್ವರನನ್ನು ನಂಬಿಕೊಂಡವರು ಹಾಳಾದ ಹಾಗೆ ಎಲ್ಲಿಯೂ ಇಲ್ಲ. ಆ ಶಿವಯ್ಯ ಕಷ್ಟ ಕೊಡ್ತಾನೆ, ಅದನ್ನು ತಟ್ಟುಕೊಂಡು ನಿಲ್ತಾರಾ ಇಲ್ಲ ಅನ್ನೋದು ತಿಳ್ಕೊಳ್ಳೋದಕ್ಕೆ ಮಾತ್ರವೇ. ಭಕ್ತಿಗೆ ಸಾಟಿ ಯಾವುದೂ ಇಲ್ಲಮ್ಮ.
ಈ ಶುಭ ಸಮಯದಲ್ಲಿ ಅತ್ತಿಗೆ ಬಿಸಿ ಬಿಸಿ ಪಕೋಡ ಮಾಡ್ಕೊಡ್ಬೇಕು, ಇಲ್ಲ ಅಂದ್ರೆ ನಾನು ಒಪ್ಕೊಳ್ಳಲ್ಲ. ಇವನಿಗೆ ಯಾವಾಗ್ಲೂ ತಿಂಡಿಗೋಳೆ ಎಂದು ಶಾರದಮ್ಮ ಅಂದಿದ್ದರಿಂದ ಎಲ್ಲರೂ ನಗುತ್ತಾರೆ. ಇನ್ನು ಆ ಕುಟುಂಬ ಯಾವ ಕಷ್ಟವೂ ಇಲ್ಲದ ಹಾಗೆ ಶಿವಪೂಜೆ ಮಾಡುತ್ತಾ ಸಂತೋಷದಿಂದ ಇರುತ್ತದೆ. ಪ್ರತಿ ಕಾರ್ತಿಕ ಮಾಸದಲ್ಲಿ ಆ ಕೂಡು ಕುಟುಂಬ ನೆಲ್ಲಿ ಮರದ ಕೆಳಗೆ ಕೂತ್ಕೊಂಡು ವನಭೋಜನ ಮಾಡುತ್ತೆ. ಹಾಗೆ ಮನೆಯಲ್ಲಿರುವವರೆಲ್ಲರೂ ಆನಂದದಿಂದ ಬದುಕುತ್ತಾರೆ.